ಸ್ವಲ್ಪ 2.5 ಕೋಟಿವರೆಗೂ ಒಂದು ಪ್ರಥಮ ಹಂತ ಮಾಡಿದರೆ ಇವತ್ತು ಫೈನಲ್ ಆಗುತ್ತೆ. ಇವತ್ತು ಸಾಯಂಕಾಲ ಕೊಡ್ತಾರೆ. ಸೊ ಮೇಜರ್ ಆಗಿ ಒಂದು 2-3 ಅಂಗಡಿ, ಒಂದು ಪಾತ್ರೆ ಅಂಗಡಿ, ಇನ್ನೊಂದು ಬಟ್ಟೆ ಅಂಗಡಿ, ಒಂದು ಶೋರೂಮು. ಸೊ ಅದು ಬಿಟ್ಟು ಉಳಿದವೆಲ್ಲ ಒಂದು ಸ್ವಲ್ಪ ಸಣ್ಣ ಪುಟ್ಟ ಆಗಿದ್ದಾವೆ. ಕೆಲವು ಎಲ್ಲವೂ ಎಕ್ಸಾಕ್ಟಾಗಿ ಲೆಕ್ಕ ಸಿಗಲ್ಲ, ನಿಮಗೂ ಗೊತ್ತಿದೆ. ಸೊ ಬಿಲ್ಡಿಂಗ್ ನಷ್ಟ ಮತ್ತು ಇದಾಗಿರ್ತಕ್ಕಂಥದ್ದು, ಹೊರಗಡೆ ಮೆಟೀರಿಯಲ್ ಆಗಿರ್ತಕ್ಕಂಥದ್ದು ಅವೆಲ್ಲ ಆದಷ್ಟು ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ಪರಿಹಾರ CM ಕೈಲೂ ಕೊಡಿಸ್ತೀನಿ, ಸರ್ಕಾರದಲ್ಲೂ ನಾನು ಕೊಡ್ತೀನಿ. ಆಮೇಲೆ ದಯಮಾಡಿ ಸ್ವಲ್ಪ ಎಲ್ಲ ಆದಮೇಲೆ ಬ್ರೀಫ್ ಮಾಡ್ತೀನಿ ದಯವಿಟ್ಟು. ಪಾಪ ನಾನು ಹೇಳಿದ್ನಲ್ಲ, ಕುಮಾರಸ್ವಾಮಿ ಅವ್ರಿಗೆ ಉತ್ತರ ಕೊಡೋದು ಬೇಡ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ಗುರು. ಪ್ಲೀಸ್ ಈಗ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದರು. ಅವ್ರು ಮುಖ್ಯಮಂತ್ರಿ ಆದಾಗ ಆ ಹಿಂದೆ ರಾಜಕಾರಣ ಆಡಳಿತ ಇದ್ದಾಗ ಏನೇನಾಗಿತ್ತು ಅಂತ ಎಲ್ಲ ಬೇಕಾದ್ರೆ ಒಂದಿಷ್ಟು ಬಿಡುಗಡೆ ಮಾಡ್ತೀನಿ. ನೋಡಪ್ಪ, ಈ ಇನ್ಸಿಡೆಂಟು ಬದ್ರಿಕೊಪ್ಪಲ್ನಲ್ಲಿ ಸಾಮಾನ್ಯವಾಗಿ ಟೌನ್ನಲ್ಲಾದಾಗ ಒಂದು ಸ್ವಲ್ಪ ಎಚ್ಚರಿಕೆ ವಹಿಸ್ತಿದ್ರು. ಬದ್ರಿಕೊಪ್ಪಲ್ನಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಗಲಾಟೆ ಆಗಲ್ಲ ಅನ್ನೋ ಉದಾಸೀನ ಮಾಡಿರ್ತಾರೆ ಅಂತ ಅನ್ಕೋತೀನಿ ನಾನು. ಸೊ ಅದಕ್ಕೋಸ್ಕರನೇ ಅದು ರೈಟ್ ಆರ್ ರಾಂಗೋ ಸ್ವಲ್ಪ ಸರ್ಕಲ್ ಇನ್ಸ್ಪೆಕ್ಟ್ರನ್ನ ಸರ್ಕಾರ ಅಮಾನತು ಮಾಡೈತೆ. ಪೊಲೀಸ್ ಇಲಾಖೆಯಲ್ಲಿ ಸರಿಯಾದ ರೀತಿ ಸರ್ಕಲ್ ಇನ್ಸ್ಪೆಕ್ಟ್ರು ಸ್ಥಳೀಯವಾಗಿ ತೊಗೋಬೇಕಾಯಿತು ಅಂತ. ಅದರಿಂದ ಅವ್ರದ್ದು ಉದಾಸೀನ ಇದೆಯೋ ಇಲ್ವೋ ಕ್ರಮ ಆಗಿದೆ. ಇಂಟೆಲಿಜೆನ್ಸಿಯರು ಏನು ಕೊಡಬೇಕು ಅದು ಕೊಟ್ಟಿದ್ದಾರೆ. ಇಂಟೆಲಿಜೆನ್ಸಿ ಕೊಟ್ಟಿದ್ದೆಲ್ಲ ನಾನು ಇಲ್ಲಿ ಹೇಳ್ಬಾರ್ದು. ಯಾವುದಾ ಘಟನೆ ಆಗುತ್ತೆ ಅಂತೇನ ಯಾರು ಪ್ಲಾನ್ ಆಗಿ ಮಾಡಿದ್ದರು ಅಂತ ಹೇಳಿದ್ದು? ಯಾರು ಪೆಟ್ರೋಲ್ ಬಂಕ್ ಎಲ್ಲಿ ಸುರಿಸಿರೋದು ಇಂಟನ್ನ ಪೊಲೀಸ್ ಇಲಾಖೆನ ಎಲ್ಲರನ್ನೂ ಸಮರ್ಥನೆ ಮಾಡ್ಕೊಳ್ಳಲ್ಲ, ಗಲಾಟೆ ಮಾಡೋರ್ನ. ಸೊ ಎಲ್ಲವನ್ನು ಮಾಹಿತಿ ನೋಡಿ, ಈ ಇನ್ಸಿಡೆಂಟಲ್ಲಿ ಇಲ್ಲಿ ಗಲಾಟೆ ಆಗುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಇಂಟೆಲಿಜೆನ್ಸಿಯರು ಏನು ಮಾಹಿತಿಯನ್ನು ಸರ್ಕಾರ ಕೊಟ್ಟಿದ್ರು ಅವ್ರ ಇಲಾಖೆ ಗೊತ್ತಿರುತ್ತೆ. ನಾನು ಅದನ್ನು ಇಂಟೆಲಿಜೆನ್ಸಿಯನ್ನ ಒಂದು ನಿಮಿಷ ಕೇಳಪ್ಪ, ಇಂಟೆಲಿಜೆನ್ಸಿಯನ್ನು ರಿವ್ಯೂ ಮಾಡ್ಲಿಕ್ಕೆ ನಾನು ಹೋಮ್ ಮಿನಿಸ್ಟರ್ ಅಲ್ಲ, ನಾನು ಒಬ್ಬ ಕೃಷಿ ಸಚಿವ. ಇಂಟೆಲಿಜೆನ್ಸಿಯರು ಮುಖ್ಯಮಂತ್ರಿ ಕೊಡ್ತಾರೆ, ಗೃಹ ಸಚಿವರು ಕೊಡ್ತಾರೆ, ನನಗೆಲ್ಲ ಕೊಡೋದು. ದಯಮಾಡಿ